ಇನ್ನು ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ರಥೋತ್ಸವ ನಡೀತಾ ಇದೆ ಎರಡನೇ ದಿನ. ಏನು ಎರಡನೇ ದಿನದ ಈ ರಥೋತ್ಸವದ ವಿಶೇಷ ಅಂತಂದರೆ, ಎರಡನೇ ದಿನ ದಾಸೋಹದಲ್ಲಿ ಮಿರ್ಚಿ ಘಮಲು. ದಾಸೋಹಕ್ಕೆ 10 ಲಕ್ಷಕ್ಕೂ ಅಧಿಕ ಮಿರ್ಚಿ ಅಂತಂದ್ರೆ ಏನು, ಮೆಣಸಿನಕಾಯಿ ಬಜ್ಜಿ ಅಂತ ಅಷ್ಟೇ. ಮಿರ್ಚಿ ತಯಾರು. 25 ಕ್ವಿಂಟಾಲ್ ಕಡಲೆ ಹಿಟ್ಟು ಬಳಸಿದಾರಂತೆ, 22 ಕ್ವಿಂಟಾಲ್ ಹಸಿ ಮೆಣಸಿನಕಾಯಿಯಂತೆ, 15 ಬ್ಯಾರಲ್ ಎಣ್ಣೆ, 50 kg ಸೋಡಾ ಪುಡಿ, 100 kg ಉಪ್ಪು, 60 ಸಿಲಿಂಡರ್ ಬಳಕೆ ಮಾಡಿದ್ದಾರೆ. ಮಿರ್ಚಿ ಹಾಕೋದಕ್ಕೆ ಅಂತಲೇ 400ಕ್ಕೂ ಹೆಚ್ಚು ಬಾಣಸಿಗರನ್ನ ನಿಯೋಜನೆ ಮಾಡಲಾಗಿದೆ. ಹಾಗಾಗಿ ಅಲ್ಲಿ ರಥೋತ್ಸವಕ್ಕೆ ಹೋದವರಿಗೆ ಪ್ರಸಾದದ ಜೊತೆಗೆ ಮಿರ್ಚಿ ಬಜ್ಜಿಯನ್ನು ವಿತರಣೆ ಮಾಡಲಾಗ್ತಾ ಇದೆ. ದಕ್ಷಿಣ ಭಾರತದ ಕುಂಭಮೇಳ ಅಂತ ಹೆಸರುವಾಸಿಯಾಗಿರುವಂತಹ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಎರಡನೇ ದಿನ ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಬರುವಂತ ಅಂದ್ರೆ ಜಾತ್ರೆಗೆ, ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಗೆ ಬರುವಂತ ಭಕ್ತಾದಿಗಳು, ಈ ಬರುವಂತ ಭಕ್ತರಲ್ಲಿ ಪ್ರಸಾದದಲ್ಲಿ ವಿಧವಾದಂತಹ ಸಿಹಿ ಪದಾರ್ಥಗಳು ಇರ್ತವೆ. ಅದೇ ರೀತಿಯಾಗಿ ನಿನ್ನೆ ಜಿಲೇಬಿಯನ್ನ ಸಿಂಧನೂರಿನ ಗೆಳೆಯರ ಬಳಗ ಮಾಡಿತ್ತು. ಅದೇ ರೀತಿಯಾಗಿ ಇವತ್ತು ಏನಂದ್ರೆ ಮಿರ್ಚಿ ನೋಡ್ತಾ ಇರ್ಬೋದು. ಮಿರ್ಚಿ ಇವತ್ತು ಬರುವಂತ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿರುವಂತ ಮಿರ್ಚಿ, ಖಡಕ್ ಮಿರ್ಚಿ ಅಂತಾನೆ ಹೇಳ್ಬೋದು. ಈ ಮಿರ್ಚಿಯನ್ನ ಇವತ್ತು ಗವಿಮಠಕ್ಕೆ ಬರುವಂತ ಭಕ್ತರಿಗೆ ಅಂದ್ರೆ ವಿಶೇಷ ಈ ಭಾಗದಲ್ಲಿ ಮಿರ್ಚಿಯನ್ನ ಸಿದ್ಧತೆ ಮಾಡ್ತಾ ಇದ್ದಾರೆ ಮಹಿಳೆಯರೆಲ್ಲ. ನೋಡ್ತಾ ಇರ್ಬೋದು, ಮಿರ್ಚಿಗಳನ್ನ ಕಟ್ ಮಾಡುವಂತ ಕೆಲಸ ಮಹಿಳೆ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿದ್ದಾರೆ. ನೋಡ್ತಾ ಇರೋ ಒಬ್ಬರಲ್ಲ ಇಬ್ಬರಲ್ಲ, ಸಾಕಷ್ಟು ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು ಸ್ವಯಂ ಪ್ರೇರಿತರವಾಗಿ ಮಿರ್ಚಿ ಹಾಕುವ ಕೆಲಸದಲ್ಲಿ ತೊಡಗಿರಂತಿರ್ಬೋದು. ಅಂದರೆ ಇದು ಮಿರ್ಚಿ ಎರಡನೇ ದಿನದಲ್ಲಿ ಗವಿಮಠಕ್ಕೆ ಬರುವಂಥ ಭಕ್ತರಿಗೆಲ್ಲರಿಗೆ ಮಿರ್ಚಿ ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟು ಹೇಳ್ಬೇಕಂದ್ರೆ 25 ಕ್ವಿಂಟಲ್ ಹಸೆ ಕಡ್ಲಿಟ್ಟು, 22 ಕ್ವಿಂಟಲ್ ಹಸಿಮೆಣಸಿನಕಾಯಿ, 50 kg ಅಜವಾನ, 50 kg ಸೋಡಾ ಪುಡಿ, 100 kg ಉಪ್ಪು ಮತ್ತು 60 ಸಿಲಿಂಡರು ಮತ್ತು 15 ಬ್ಯಾರಲ್ ಎಣ್ಣೆ, ಹೀಗೆ ಬೇಕಾದಂಥ ವಸ್ತುಗಳನ್ನು ಸಿದ್ಧ ಮಾಡಿಕೊಂಡು ಅಂದ್ರೆ ನೂರಾರು ಬಾಣಸಿಗರು ಎಂದು ಸ್ವಯಂ ಸೇವಕರಾಗಿ ಬಂದು ಏನಪ್ಪ ಅಂದ್ರೆ ಮಿರ್ಚಿ ಹಾಕುವಂಥ ಕೆಲಸ ಇಲ್ಲಿ ನಡೀತಿದೆ ಅಂತ ಹೇಳ್ಬೋದು. ಬರುವಂಥ ಲಕ್ಷ ಬರುವಂಥ ಗವಿಸಿದ್ದೇಶ್ವರ ಜಾತ್ರೆಗೆ ಬರುವಂಥವರಿಗೆ ಅಂದರೆ ಇದು ಅಂದರೆ ಎರಡನೇ ದಿನ ಕಳೆದ ಮಾಡ್ತಾಯಿದ್ದಾರೆ. ಈಗ ಜಿಲೇಬಿ ಆಗಿರ್ಬೋದು ಮತ್ತು ಬೇರೆ ಬರುವಂಥ ಬೇರೆ ಗ್ರಾಮಗಳಿಂದ, ಕೊಪ್ಪಳ ತಾಲೂಕಿನ ಗ್ರಾಮಗಳಾಗಿರ್ಬೋದು ಮತ್ತು ಬೇರೆ ಜಿಲ್ಲೆಗಳ ಗ್ರಾಮದವರು ಸಹ ಬಂದು ಏನಂದ್ರೆ ರೊಟ್ಟಿ ಆಗಿರ್ಬೋದು, ತಮಗೆ ಬಂದ ತರಕಾರಿ ಆಗಿರ್ಬೋದು, ಬೇರೆ ಪದಾರ್ಥಗಳನ್ನು ತಂದು ಅಂದರೆ ಇಲ್ಲಿ ಅಂದ್ರೆ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಪ್ರಸಾದ ವ್ಯವಸ್ಥೆ ಕೊಡ್ತಾರೆ. ಯಾವ ರೀತಿ ಇದು ಎಷ್ಟು ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಎಷ್ಟು ಲಕ್ಷ ಮೆಣಸಿಗೆಯನ್ನು ಹಾಕ್ತಾರೆ ಅಂತ ಆಯೋಜಕರನ್ನು ಮಾತಾಡೋ ಮೊನ್ನೆ ಸರ್, ಇವತ್ತು ಎಷ್ಟು ಮಿರ್ಚಿ ಹಾಕ್ಬೇಕಂತ ಸಿದ್ಧತೆ ಮಾಡ್ಕೊಂಡ್ರಿ, ಎಷ್ಟು ಮಾನಸಿಕರು ಮತ್ತು ಏನೇನು ಸಿದ್ಧತೆ ಪಡಿಸ್ಕೊಂಡ್ರಿ ಸರ್? ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಮಹಾದೋತ್ಸವದಲ್ಲಿ ಎರಡನೇ ದಿವಸ ಪ್ರತಿ ವರ್ಷವೂ ಕೂಡ ಸುಮಾರು 9 ವರ್ಷಗಳಿಂದ ಮಿರ್ಚಿ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಈ ವರ್ಷವೂ ಕೂಡ ನಾವು ಮಿರ್ಚಿ ಸೇವೆಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು 10 ಲಕ್ಷ ಮಿರ್ಚಿಗಳ ಮಾಡಬೇಕಂತೇಳಿ ತೀರ್ಮಾನ ಕೈಗೊಂಡು 25 ಕ್ವಿಂಟಲ್